ಮೊದಲನೇ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಇಡೀ ಬೆಳ್ಳಾರಿ ಜನಗೆ ಮತ್ತು ಕರ್ನಾಟಕ ಜನಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತೇನೆ. ಇವತ್ತು ಬೆಳಗ್ಗೆ ಬೆಳ್ಳಾರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಒಳ್ಳೆ ರೀತಿಯಿಂದ ಒಂದು ಹಬ್ಬ ಥರ ವಾತಾವರಣ ಇತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಬಂದಿದ್ದರು. ಮತ್ತು ಬೆಳ್ಳಾರಿದು ಒಂದು ಇತಿಹಾಸ ಇದೆ. ತಮಗೆ ಗೊತ್ತಿದೆ, ರಂಜಾನ್ ಪೈಲ್ವಾನ್ ಅಂತ ಪ್ರಾಣ ಕೊಟ್ಟಿದ್ದಾರೆ. ಬೆಳ್ಳಾರಿ ಸಲಹೆ ಮತ್ತು ಕನ್ನಡ ಸಲಹೆ ಮತ್ತು ಬೆಳ್ಳಾರಿ ಕರ್ನಾಟಕದಲ್ಲೇ ಇರಬೇಕಂತ, ಇಲ್ಲಾಂದರೂ ಆಂಧ್ರನಲ್ಲಿ ಹೋಗ್ಬೋದು ಇತ್ತು. ಅದ್ರ ಸಲಹೆ ನಾನು ತಮ್ಮ ಮೀಡಿಯಾ ಮುಖ ಎಲ್ಲರಿಗೂ ಏನೋ ಒಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ದೊಡ್ಡ ಚರ್ಚೆ ನಡೀತಾ ಇದೆ ಸರ್. ಕ್ಯಾಬಿನೆಟ್ ಚೇಂಜ್ ಆಗುತ್ತಾ ಅಥವಾ ಸಿಎಂ ಬದಲಾವಣೆ? ಇನ್ನು ಆ ಥರ ಯಾವುದೂ ಇಲ್ಲ ನಮ್ಮ ಮಾಹಿತಿ ಪ್ರಕಾರ. ಮತ್ತು ನಮಗೆ ಗೊತ್ತಿದೆ, ಇನ್ನು ಸುಮಾರು ಎಲೆಕ್ಷನ್ಸ್ ನಡೆಯುತ್ತದೆ ಬಿಹಾರ್ನಲ್ಲಿ. ಎಲ್ಲರೂ ಅಲ್ಲಿ ಬ್ಯುಸಿ ಇದೆ. ಇಲ್ಲ, ಇದ್ರ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಬರೀ ಬಿಹಾರ್ ಚುನಾವಣೆ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಯಾವುದು ಗೊತ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಎಲ್ಲ ತೀರ್ಮಾನ ಇದು ಹೈಕಮಾಂಡ್ ಡಿಸಿಷನ್. ನಿಮ್ಮ ಪಕ್ಷದಲ್ಲೇ ಡಿನ್ನರ್ ಪಾರ್ಟಿ ನಡೀತಾ ಇದ್ದಾವೆ. ನಿನ್ನೆ ಸತೀಶ್ ಜಾರಕಿಹೊಳಿ ಕೂಡ ಡಿನ್ನರ್ ಪಾರ್ಟಿ ಭಾಗಿಯಾಗಿದ್ರು. ಇಲ್ಲ, ಅವ್ರು ಹೇಳಿದಾರೆಲ್ಲ ಡಿನ್ನರ್ ಪಾರ್ಟಿನಲ್ಲಿ. ಅದು ಯಾವಾಗಲೂ ನಾವು ಫ್ರೆಂಡ್ಲಿ ಕುಂತು ಮಾತಾಡ್ತೇವೆ. ಆ ಥರ ಯಾವುದೂ ಇಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ನವೆಂಬರ್ ಕ್ರಾಂತಿ. ಆ ಥರ ಯಾವುದೋ ಮಾಹಿತಿ ಇಲ್ಲ ನನಗೆ ಸ್ಪೆಷಲಿ. ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಎಮ್ ಎಲ್ ಎಗಳು ಕ್ರಾಂತಿ ಇಲ್ಲ ಅಂದ್ರೆ, ನವೆಂಬರಲ್ಲಿ ಚೇಂಜಸ್ ಇಲ್ಲ ಅಂದರೆ ಡೆಲ್ಲಿಗೆ ಯಾಕೆ ಹೋಗ್ತಾರೆ ಅಂತ. ಎಮ್ ಎಲ್ ಎಸ್ಗೆ ಆಲ್ರೆಡಿ ಡೆಲ್ಲಿ ಇದ್ದಾರೆ. ಎಮ್ ಎಲ್ ಎಸ್ ಇಲ್ಲ ಸರ್, ಯಾಕಂದರೆ ಆಲ್ರೆಡಿ ಬಿಹಾರ್ ಚುನಾವಣೆ ಇದೆ, ತುಂಬ ಸೀರಿಯಸ್ ಇದೆ ಅದು. ಅದ್ರ ಸಲುವಾಗಿ ಎಲ್ಲರೂ ಅಲ್ಲೇ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನವೆಂಬರ್ 11 ಆದ್ಮೇಲೆ ಏನಾದರೂ ಆಗ್ಬೋದು. ಇಲ್ಲ, ಅದು ಆವಾಗ ನಾನು ಹೇಳ್ತೇನೆ. ಸರ್, ಏನೇ ಆಗಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಶತಸಿದ್ಧ ಅಂತೇಳಿ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಸಿದ್ದರಾಮಯ್ಯನ ಬೆಂಬಲಿಗರು ನೀವೇನೇ ಹೇಳ್ಬೋದು. ಇಲ್ಲ, ನಮ್ಮ ಹತ್ರ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತಗೋತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಪಾರ್ಟಿ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.